ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಮ್ಮದು ಬಹುಮತದ ಸರ್ಕಾರ, ನಮ್ಮದು ಒಗ್ಗಟ್ಟಿನ ಸರ್ಕಾರ. ಹೈಕಮಾಂಡ್ ಹೇಳಿದ್ದೇ ಫೈನಲ್. ನಾವು ಹೇಳಿದ್ದನ್ನ ಎಲ್ಲರೂ ಪಾಲಿಸಬೇಕು ಅಂತಿದ್ದ ಕಾಂಗ್ರೆಸ್ನ ದಿಲ್ಲಿ ನಾಯಕರು ಅಕ್ಷರಶಃ ಬೆಪ್ಪಾಗಿ ಹೋಗಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ದಿಲ್ಲಿ ನಾಯಕರು ಹೇಳಿದಂತೆ ನಡೀತಾ ಇತ್ತು. ಸಿಎಂ ಸ್ಥಾನವನ್ನು ಸಲೀಸಾಗಿ ಕೆಳಗಿಳಿಸಿದ್ದ ದಿಲ್ಲಿ ನಾಯಕರು ಸಂಪುಟ ವಿಸ್ತರಣೆ ಅನ್ನೋದು ದೊಡ್ಡ ವಿಷಯವೇ ಅಲ್ಲ ಅನ್ಕೊಂಡಿದ್ರು. ಹೀಗಾಗಿ ಈ ಬಾರಿ ನಾವು ಹೇಳಿದ್ದೇ ಫೈನಲ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಅಲ್ಲದೆ ಸಂಪುಟ ವಿಸ್ತರಣೆಗೆ ಸುಮಾರು 2 ತಿಂಗಳು ಟೈಮ್ ತಗೊಂಡು ಪಟ್ಟಿ ಬಿಡುಗಡೆ ಮಾಡಿದ್ರು. ಇಲ್ಲಿಂದಲೇ ನೋಡಿ ಕಾಂಗ್ರೆಸ್ನಲ್ಲಿ ಬೆಂಕಿ ಹೊತ್ಕೊಂಡಿದ್ದು. ಸಂಪುಟ ವಿಸ್ತರಣೆ ವೇಳೆ ಮಾಡಿದ ಸಣ್ಣದೊಂದು ಎಡವಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ದೊಡ್ಡ ಹೊಡೆತ ಕೊಡೋ ಮುನ್ಸೂಚನೆ ನೀಡ್ತಾ ಇದೆ. ಯಾರನ್ನ ಪಕ್ಷನಿಷ್ಠರು ಅನ್ಕೊಂಡಿದ್ರು, ಯಾರು ನಮ್ಮ ಮಾತು ಮೀರಲ್ಲ ಅನ್ಕೊಂಡಿದ್ರು, ಹೈಕಮಾಂಡ್ ಮಾತಿಗೆ ಎಲ್ಲರೂ ತಲೆಬಾಗ್ತಾರೆ ಅನ್ಕೊಂಡಿದ್ರು, ಅವರೇ ಈಗ ತಲೆನೋವಾಗಿ ಪರಿಣಮಿಸಿದ್ದಾರೆ. ಸಿದ್ದರಾಮಯ್ಯ ವಿಷಯದಲ್ಲಿ ಮಾಡಿಕೊಂಡ ಒಂದೇ ಒಂದು ಎಡವಟ್ಟು ಕಾಂಗ್ರೆಸ್ ಪಾರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ರಾಹುಲ್ ಗಾಂಧಿ ರಂಗ ಪ್ರವೇಶ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ಕೊಂಡಿರೋ ಬೆಂಕಿ ಆರಿಸೋದಕ್ಕೆ ರಾಹುಲ್ ಗಾಂಧಿಯೇ ಎಂಟ್ರಿ ಕೊಟ್ಟಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ಈ ಬಾರಿ ದಿಲ್ಲಿ ನಾಯಕರು ಡೇ 1ನಿಂದಲೇ ಎಡವೋದಕ್ಕೆ ಶುರು ಮಾಡಿದ್ರು. ಸರ್ಕಾರ ರಚನೆಯಾಗ್ತಾ ಇದ್ದಂತೆ ಸಂಪುಟ ವಿಸ್ತರಣೆಗೆ ಇಡೀ ರಾಜ್ಯದ ನಾಯಕರು ಕಾದು ಕುಳಿತರು. ಮೇಲಿಂದ ಮೇಲೆ ದೆಹಲಿಗೆ ಹೋಗಿ ಬಂದ್ರು. ಬರೋಬ್ಬರಿ 3-4 ಬಾರಿ ದೆಹಲಿಯಲ್ಲಿ ಕಾದು ಕುಳಿತಿದ್ರು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮನ್ಸು ಮಾಡ್ಲೇ ಇಲ್ಲ. ಕೊನೆಗೆ 4 ದಿನ ಸಿದ್ದರಾಮಯ್ಯ ಆದಿಯಾಗಿ ರಾಜ್ಯದ ನಾಯಕರು ದಿಲ್ಲಿಯಲ್ಲಿ ಕಾದು ಕೂತ್ರು. ರಾಹುಲ್ ಗಾಂಧಿ ಸಭೆ ಮಾಡೋದಿರಲಿ, ಭೇಟಿಯನ್ನೂ ಆಗಲಿಲ್ಲ. ಕೊನೆ ದಿನ ನಾನೇ ಪಟ್ಟಿ ಫೈನಲ್ ಮಾಡಿ ಕಳಿಸ್ತೀನಿ, ನೀವು ಹೋಗಿ ಅಂತ ಬರಿಗೈಯಲ್ಲಿ ಕಳಿಸಿದ್ರು. ಅಲ್ಲಿಗೆ ಸಂಪುಟ ವಿಸ್ತರಣೆಯ ಎಲ್ಲಾ ಜವಾಬ್ದಾರಿಯನ್ನ ರಾಹುಲ್ ಗಾಂಧಿಯೇ ತಗೊಂಡಿದ್ರು. ಜವಾಬ್ದಾರಿ ಅನ್ನೋದಕ್ಕಿಂತ ಎಲ್ಲಾ ನಿರ್ಧಾರವನ್ನ ನಾನೇ ಮಾಡ್ತೀನಿ ಅನ್ನೋ ಸಂದೇಶ ರವಾನಿಸಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು. ಮಳೆ ಇಲ್ಲದೆ ಜನ ಸಾಯ್ತಿದ್ದಾರೆ, ಕಾವೇರಿ ವಿವಾದ ತಾಂಡವವಾಡ್ತಾ ಇದೆ. ಆದ್ರೆ ದಿಲ್ಲಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಕ್ಯಾರೆ ಅಂತಿಲ್ಲ ಅಂತ ವಿಪಕ್ಷಗಳ ಜೊತೆಗೆ ಜನ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದು ಸರ್ಕಾರಕ್ಕೆ ಮೊದಲ ಹಿನ್ನಡೆಯಾಗಿತ್ತು. ಕೊನೆಗೆ ದಿಲ್ಲಿ ನಾಯಕರೇ ಸಂಪುಟ ವಿಸ್ತರಣೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಆದ್ರೆ ಆ ಪಟ್ಟಿಯಲ್ಲಿ ಸಿದ್ದು ಹೇಳಿದವರ ಹೆಸರನ್ನ ಕೈ ಬಿಡಲಾಗಿದೆ ಅನ್ನೋದು ಸಿದ್ದರಾಮಯ್ಯ ಮುನಿಸಿಗೆ ಕಾರಣ ಆಯಿತು. ಸಿದ್ದರಾಮಯ್ಯ ದಿಲ್ಲಿ ನಾಯಕರ ನಡೆಗೆ ಮೌನದಲ್ಲೇ ಬೇಸರ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಇದರ ಜೊತೆಗೆ ಡಿಕೆಶಿಯ ಅಸ್ತ್ರ ಒಂದು ಸಂಪುಟ ವಿಸ್ತರಣೆಯಲ್ಲಿ ವರ್ಕೌಟ್ ಆಗಿತ್ತು. ಡಿಕೆಶಿ ಕರೆ ತಂದಿದ್ದ ನಾಯಕರು ಹಾಗೂ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದವರಿಗೆ ಹೆಚ್ಚಿನ ಮಣೆ ಹಾಕಲಾಗಿತ್ತು. ಇದೇ ಮೂಲ ಕಾಂಗ್ರೆಸ್ಸಿಗರ ಸಿಟ್ಟಿಗೆ ಕಾರಣ ಆಗಿರೋದು. ಒಂದ್ ಕಡೆ ತಮ್ಮವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಸಿದ್ದು ಸಿಟ್ಟಿಗೆದ್ರೆ, ಮೂಲ ಕಾಂಗ್ರೆಸ್ಸಿಗರು ನಮ್ಮನ್ನ ಪರಿಗಣಿಸದೆ ಪಕ್ಷದಿಂದ ಪಕ್ಷಕ್ಕೆ ಬಂದವರಿಗೆ ಮಣೆ ಹಾಕಿದ್ದಾರೆ ಅಂತ ರೊಚ್ಚಿಗೆದ್ರು. ಇದೇ ಈಗ ದಿಲ್ಲಿ ನಾಯಕರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆತ್ಮೀಯರೇ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಿದ್ದು ಆಪ್ತರು ಯಾವಾಗ್ಲೂ ಎಡ ಬಲದಲ್ಲೇ ಇರ್ತಾ ಇದ್ರು. ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡವರಿಗೆ ಒಂದೊಳ್ಳೆ ಸ್ಥಾನಮಾನ ಸಿಕ್ಕಿತ್ತು. ಎಚ್.ಸಿ. ಮಹದೇವಪ್ಪ, ಎಂ.ಸಿ. ಸುಧಾಕರ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೆಲ್ಲ ಆಯಕಟ್ಟಿನ ಜಾಗದಲ್ಲಿದ್ರು. ಅದರಲ್ಲೂ ಎಚ್.ಸಿ. ಮಹದೇವಪ್ಪ ದಲಿತ ಸಮುದಾಯದ ದೊಡ್ಡ ನಾಯಕ ಅನ್ಸ್ಕೊಂಡವರು. ಆದ್ರೆ ಅವರನ್ನೇ ಈ ಬಾರಿ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಹಾಗೆ ಕೃಷ್ಣಪ್ಪರನ್ನು ಸಚಿವ ಸ್ಥಾನದಿಂದ ದೂರ ಇಟ್ಟಿದ್ದಾರೆ. ಹೀಗಾಗಿಯೇ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರು ಅನ್ಸ್ಕೊಂಡವರೇ ಸಿಟ್ಟಿಗೆದ್ದಿದ್ದಾರೆ. ಮೊನ್ನೆ ತಾನೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂದಿದ್ದ ಮಹದೇವಪ್ಪ ದೆಹಲಿಗೆ ಹೋಗಿ ಬಂದಿದ್ರು. ಸುರ್ಜೇವಾಲರನ್ನ ಭೇಟಿಯಾಗಿ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಕೃಷ್ಣಪ್ಪ ಪುತ್ರ ಪ್ರಿಯಾ ಕೃಷ್ಣ ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾತಿದೆ. ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದು ತಮ್ಮ ಬೇಡಿಕೆ ಹೇಳೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸುಸೂತ್ರವಾಗಿ ನಡೀತಾ ಇಲ್ಲ. ಸಂಪುಟ ವಿಸ್ತರಣೆಯಾಗಿ 1 ವಾರ ಆಗ್ತಾ ಬಂತು, ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ಈಗಲೇ ಎದ್ದಿರೋ ಅಸಮಾಧಾನದ ಬೆಂಕಿಯನ್ನ ಆರಿಸೋದಿಕ್ಕೆ ಆಗ್ತಾ ಇಲ್ಲ.
ಇದರ ಜೊತೆಗೆ ಖಾತೆ ಹಂಚಿಕೆ ಆದ ಮೇಲೆ ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಸಿಟ್ಟಿಗೆದ್ರೆ ಕಾಂಗ್ರೆಸ್ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟ. ಹೀಗಾಗಿಯೇ ರಾಹುಲ್ ಗಾಂಧಿ ಮಧ್ಯ ಪ್ರವೇಶಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಸಮಾಧಾನಿತರ ಜೊತೆ ರಾಹುಲ್ ಗಾಂಧಿ ಮಾತಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಅಸಮಾಧಾನಿತರಿಗಿಂತ ಸಿದ್ದರಾಮಯ್ಯ ವಿಷಯದಲ್ಲಿ ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನೋದೇ ಕುತೂಹಲ ಕೆರಳಿಸಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.